ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈಗ 2 ದಿನ ನಾನು ವೀಡಿಯೋ ಹಾಕೋಕ್ಕಾಗಿರಲಿಲ್ಲ. ಸೊ ಇವತ್ತು ಡೈಲಿ ನನ್ನ ಮಗಳನ್ನೇ ಮಲಗಿಸ್ಬಿಟ್ಟು ಸ್ಟಡಿ ಮಾಡ್ತಾಯಿದ್ದೆ. ಈಗ 2 ದಿನ ಯಾಕೋ ಅವಳು ಮಲಗಿರಲಿಲ್ಲ. ಪರವಾಗಿಲ್ಲ ಬಿಡು, ಹಿಂಗೆ ಬಿಟ್ಟರೆ ಸರಿ ಹೋಗಲ್ಲ ಅಂತ ನಾನು ಜೊತೆಗೆ ಕೂರಿಸ್ಕೊಂಡು ಅವಳಿಗೆ ಆಟ ಆಡೋಕ್ಕೆ ಏನಾದರೂ ಕೊಟ್ಟು ಕೂರಿಸ್ಕೊಂಡು ಓದ್ತಾಯಿದ್ದೆ. ತುಂಬ ಗ್ಯಾಪ್ ಆದರೆ ಇಂಟ್ರೆಸ್ಟ್ ಬರಲ್ಲ ಮತ್ತೆ ಅಂತ. ಫ್ರೆಂಡ್ಸ್, ನಾನು ಏನು ಹೇಳ್ಬೇಕಂದ್ರೆ, ಈಗ ಫಸ್ಟ್ ಟೈಮ್ ಸ್ಟಡಿ ಮಾಡ್ತಾ ಇದ್ದೀರಲ್ವ, ಅವರಿಗೆ ಒಂದು ಸೀಕ್ರೆಟಾಗಿ ಏನೋ ಹೇಳೋಣ ಅಂತ ಬಂದೆ. ಯಾಕಂದರೆ ಫಸ್ಟ್ ಟೈಮು ನಾನು ಮೊದಲು ಸ್ಟಾರ್ಟಿಂಗು ನಾನು ಬುಕ್ಸ್ ಓದೋಕ್ಕಿಂತ ಮುಂಚೆ ಜಾಸ್ತಿ ಯೂಟ್ಯೂಬ್ ಚಾನಲ್ನೇ ನೋಡ್ತಾ ಇದ್ದೆ. ಆವಾಗ ಅನ್ನಿಸ್ತಾಯಿತ್ತು ನನಗೆ 4 ಆಪ್ಷನ್ಸ್ಗಳು ಅವರು ನೋಡ್ಬೇಕಾದ್ರೆ 4 ಆಪ್ಷನ್ಸ್ ಬಗ್ಗೆನೇ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಇವ್ರಿಗೆ ಎಷ್ಟು ಚೆನ್ನಾಗಿ ನಾಲೆಜ್ ಐತಲ್ವ, ಎಲ್ಲಿ ಓದಿದ್ರು, ಹೆಂಗೆ ತಿಳ್ಕೊಂಡಿದ್ರು ಅಂತ ನನಗೆ ಕ್ಯೂರಿಯಾಸಿಟಿ ಜಾಸ್ತಿ ಅನ್ನಿಸ್ತಾಯಿತ್ತು. ಏಕೆಂದರೆ ನಾನು ಅದ್ರ ಬಗ್ಗೆ ಅಷ್ಟು ಆಳಾಗಿ ಡೀಪಾಗಿ ಓದಿರಲಿಲ್ಲಲ್ವ, ನನಗೆ ಅಷ್ಟು ನಾಲೆಜ್ ಇರಲಿಲ್ಲ. ಅವ್ರದ್ದೇ ಫೈನಲ್ಲು ಎಷ್ಟು ಚೆನ್ನಾಗಿ ಓದ್ತಿದ್ದಾರಪ್ಪ, ಎಷ್ಟು ಚೆನ್ನಾಗಿ ಓದಿದ್ದಾರೆ, ಎಷ್ಟು ಚೆನ್ನಾಗಿ ವೀಡಿಯೋ ಮಾಡ್ತಾಯಿದ್ದಾರೆ ಅಂತ ಅವ್ರಿಗೆ ಈ ವಿಡಿಯೋಸ್ಗೆ ಅಡಿಕ್ಟ್ ಆಗಿದ್ದೆ ಸ್ವಲ್ಪ ದಿನ. ಅದಾದಮೇಲೆ ನಾನು ವಿಧಿ ಇಲ್ಲ, ಬುಕ್ಸ್ ಓದಲೇಬೇಕು, ಟಿ ಎಕ್ಸಾಮ್ ಬೇರೆ ಕಾಲ್ ಮಾಡಿದ್ರು, ಬರೀ ಅದೇ ವೀಡಿಯೋಸ್ ನೋಡ್ಕೊತ ಕೂತ್ಕೊಂಡ್ರೆ ಆಗಲ್ಲ ಅಂತ ನಾನು ಬುಕ್ಸ್ನ ಓದ್ತಾ ಕೂತ್ಕೊಂಡೆ. ಫಸ್ಟ್ ಟೈಮು ಭಾಳ ಇಂಟ್ರೆಸ್ಟೇ ಬರ್ತಿರ್ಲಿಲ್ಲ. ಬುಕ್ಸ್ ನೋಡಿದ್ರೆ ಒಂಥರ ಅನ್ಸೋದು, ಏನು ತಲೆಗೆ ಹೋಗಲ್ಲಪ್ಪ, ಸುಮ್ಮನೆ ಯಾಕೆ ಬುಕ್ಸ್ ಇಟ್ಕೊಂಡು ಕೂತ್ಕೊಳ್ಳೋದು, ಓದೋದಕ್ಕಿಂತ ಆರಾಮಾಗಿ ಸುಮ್ಮನೆ ಇರೋದು ಬೆಟರ್ ಅನ್ನಿಸ್ತಾ ಇತ್ತು ಫಸ್ಟ್ ಟೈಮು. ಅದಾದಮೇಲೆ ಇನ್ನೇನು ಮಾಡೋಂಗಿಲ್ಲ, ಸಿಲೆಬಸ್ ಕವರ್ ಮಾಡಲೇಬೇಕಿತ್ತು. ಎಲ್ಲಿ ಕ್ವಶನ್ ಕೇಳ್ತಾರೆ ಏನೋ ಅನ್ನೋದು ಗೊತ್ತಿರಲಿಲ್ಲಲ್ವ. ಸೊ ಹಂಗಾಗಿ ಪರವಾಗಿಲ್ಲ, ಓದಬೇಕಂತ ಕೂತಿದ್ದೀನಲ್ವ, ಓದೇ ಬಿಡೋಣ, ಅರ್ಥ ಆಗಲಿ ಬಿಡಲಿ. ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಾಯಿದ್ರು, ಅವರು GPT ಆಗಿರೋರು, ಇಲ್ಲ 1 ಸಲ 2 ಸಲ ಓದೋ ತನಕ ಹಂಗೆ ಅನಿಸುತ್ತೆ, ಮತ್ತೆ ಓದ್ತಾಯಿದ್ರೆ ಅದನ್ನು ಮತ್ತೆ ಅದರಿಂದ ಹೊರಗೆ ಬರೋಕ್ಕಾಗಲ್ಲ, ಅಷ್ಟು ಹುಚ್ಚಿಡಿತೈತಿ ಓದೋದು ನಿನಗೆ, ಓದು ಅಂತ ಹೇಳ್ತಾಯಿದ್ರು ನಮ್ಮ ಫ್ರೆಂಡ್ಸು. ಅದಕ್ಕೆ ನಾನು ಒಂದು ಸಲ ಕವರ್ ಮಾಡಿದೆ ಫುಲ್ ಸಿಲೆಬಸ್ನ. ಒಂದು ಸಲ ಮತ್ತೆ ಟಿ ಕಾಲ್ ಮಾಡಿದ್ರು ಸಡನ್ನಾಗಿ ಆವಾಗಲೇ ಹೋಗಿ ಬರೆದೆ 1 ಮಂತಲ್ಲಿ. ಅಷ್ಟು ಚೆನ್ನಾಗಿ ಸ್ಯಾಟಿಸ್ಫ್ಯಾಕ್ಷನ್ ಅನ್ನಿಸ್ಲಿಲ್ಲ ನನಗೆ. ಆವಾಗ ಗೊತ್ತಾಯಿತು, ಅಯ್ಯೋ ನಾವು ಇನ್ನೂ ಏನೂ ಓದೇ ಇಲ್ಲ, ಇನ್ನೂ ತುಂಬ ಓದೋದಿದೆ ಅಂತ. ಅಲ್ಲಿಂದ 1 ತಿಂಗಳು ಗ್ಯಾಪ್ ಆಗಿಬಿಟ್ಟು ಮತ್ತೆ ಊರಿಗೆ ಎಲ್ಲ ಹೋಗಿ ರಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ಇಲ್ಲಿಗೆ ಬಂದಮೇಲೆ ನಾನು ಮತ್ತೆ ಓದೋಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕಂದರೆ ನಾನು ಇಲ್ಲಿ ಬಂದಮೇಲೆ ಫ್ರೀ ಆಗೋದು ಊರಲ್ಲಿ, ಅಷ್ಟು ಡಿಸ್ಟರ್ಬೆನ್ಸ್ ಜಾಸ್ತಿ ಇರುತ್ತೆ, ಫ್ರೀ ಅನಿಸಲ್ಲ. ಸೊ ಹಂಗಾಗಿ ಅಲ್ಲೇನು ಓದೋಕ್ಕೆ ಹೋಗಲ್ಲ. ಇಲ್ಲಿಗೆ ಬಂದಮೇಲೆ ಮತ್ತೆ ಟಿ ಕಾಲ್ ಮಾಡ್ತಾರೆ ಅಂತ ಮತ್ತೆ ಓದೋಕ್ಕಿದ್ದೆ. ಆವಾಗ 2ನೇ ಬಾರಿ ಫುಲ್ಲು ಸಿಲೆಬಸ್ ಕವರ್ ಮಾಡಿದ್ದಾದಮೇಲೆ ನನಗೆ ಸ್ವಲ್ಪ ರಿಲೀಫ್ ಅನ್ನಿಸ್ತು. ಸೋಷಿಯಲ್ ಸೈನ್ಸ್ ತುಂಬ ಈಸಿ ಇದೆ, ಆರಾಮಾಗಿ ಓದ್ಬೋದು. ಯಾಕಂದರೆ ಸಿಲೆಬಸ್ಸು ಕಡಿಮೆನೇ ಇದೆ, ಜಾಸ್ತಿ ಏನಿಲ್ಲ. ನಮಗೆ ಓದಬೇಕಾದ್ರೆ ಹಂಗೆ ಅನ್ಸುತ್ತಷ್ಟೇ. ಬಟ್ ಓದ್ತಾ ಅನ್ಸರಿ ನಮಗೆ ಲಿಮಿಟ್ ಸಿಲೆಬಸ್, ಆರಾಮಾಗಿ ಓದಿ ಎಕ್ಸಾಮ್ ಪಾಸ್ ಮಾಡ್ಬೋದು ಅನಿಸುತ್ತೆ. ಹಂಗಾಗಿ ಮೊನ್ನೆ ಟಿಗೆ ಮತ್ತೆ ಒಂದು ಸಲ ರಿವಿಸನ್ ಮಾಡಿದ್ನಲ್ವ, 2ನೇ ಬಾರಿ ರಿವಿಸನ್ ಮಾಡಿದ್ಮೇಲೆ ಇವಾಗ 3ನೇ ಬಾರಿ ನಾನು ಓದ್ತಾ ಇರೋದು. ಈ ಸಲ ಬುಕ್ಸ್ನ ಓದ್ತಾ ಎಷ್ಟು ಈಸಿ ಅನ್ನಿಸುತ್ತೆ ಅಂದರೆ, ಆಗಲೇ ಕೀ ಪಾಯಿಂಟ್ಸ್ಗಳನ್ನೆಲ್ಲ ಬರ್ಕೊಂಡಿದ್ದೀನಲ್ವ, ಓದ್ಬೇಕಾದ್ರೆ ತುಂಬ ಈಸಿ ಅನಿಸುತ್ತೆ. ಅಯ್ಯೋ ಇಷ್ಟೇನಾ, ನಾನು ಇಷ್ಟು ಓದೋಕ್ಕೆ ಇಷ್ಟು ದಿನ ತಗೊಂಡ ಅಂತ ಅನಿಸುತ್ತೆ, ಅಷ್ಟು ತುಂಬ ಈಸಿ ಅನಿಸುತ್ತೆ. ಇದು ನನ್ನ ಓದಿನ ಅನುಭವದೊಂದಿಗೆ ನಾನು ಅರಿತುಕೊಂಡಿದ್ದು. ಸೊ ಅದಕ್ಕೆ ನಿಮಗೆ ಹೇಳೋದೇನೆಂದರೆ, ಫಸ್ಟ್ ಟೈಮ್ ಓದ್ತಾ ಇದ್ದೀರಲ್ವ, ಅವ್ರಿಗೆ ಸ್ವಲ್ಪ ಹಂಗೆ ಅನಿಸೋದು. ಟಿಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ಪರವಾಗಿಲ್ಲ, ಓದಿ. 1 ಸಲ ಅಲ್ಲ 2 ಸಲ ಓದಿ. ಒಂದೊಂದು ಸಬ್ಜೆಕ್ಟಿನ ಅವರು ಹೇಳೋರು, GPT ಟೀಚರ್ಸ್ ಆಗಿರೋರು 15 ಬಾರಿ ಒಂದೊಂದು ಸಬ್ಜೆಕ್ಟಿನ ಓದಿನಿ ಅಂತ ಹೇಳ್ತಾರೆ. ಅವ್ರ ಮುಂದೆ ನಾವೇನಲ್ಲ, 1 ಸಲ ಅಲ್ಲ 2 ಸಲ ಅಲ್ಲ, ಓದೋಕ್ಕಂತ ಕೂತೀವೋ 10 ರಿಂದ 15 ಎಕ್ಸಾಮ್ ಕಾಲ್ನ ಯಾವಾಗ ಮಾಡ್ತಾರೆ ಅಲ್ಲಿವರೆಗೂ ಕಂಟಿನ್ಯೂ ಆಗಿ ನಮ್ಮ ಸ್ಟಡಿ ಇರಲಿ ಅಂತ ನಾನು ಹೇಳ್ತಾ ಇರ್ತೀನಿ. ಇನ್ನೊಂದು ಹೆಂಗೆ ಗೊತ್ತಾ, ನೀವು ಓದ್ತಾ ಇರ್ತೀರಲ್ವ, ಇಂಟ್ರೆಸ್ಟ್ ಬರೋಲ್ಲ. ಫೋನ್ ಹಿಡ್ಕೊಳೋದ್ಕಿಂತ ಸ್ವಲ್ಪ ಹೊರ್ಗಡೆ ಹೋಗೋದು, ಸ್ವಲ್ಪ ಟೀ ಕುಡ್ಕೊಳೋದು, ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಮಾಡ್ಕೊಳೋದು, ಪರವಾಗಿಲ್ಲ, ಯಾರ ಹತ್ರನಾದ್ರು ಒಂದು 5 ನಿಮಿಷ ಮಾತಾಡಿ ಮತ್ತೆ ವಾಪಸ್ಸು ಬುಕ್ಸಿನ ಹತ್ರ ಬರಬೇಕು. ಆವಾಗ ನಮಗೆ ಮತ್ತೆ ಇಂಟ್ರೆಸ್ಟ್ ಚೆನ್ನಾಗಿ ಬರುತ್ತೆ. ಸುಮ್ಮನೆ ಬುಕ್ಸ್ ಮುಂದೆ ಅದು ತಲೆಗೆ ಹೋಗಲಿಲ್ಲ ಅಂದ್ರೂ ಬುಕ್ಸ್ ಓಪನ್ ಮಾಡ್ಕೊಂಡು ಕೂತ್ಕೊಂಡ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ. ಅದಕ್ಕೆ ಇಂಟ್ರೆಸ್ಟ್ ಬರಲಿಲ್ವಾ, ಮುಚ್ಚಿಡಬೇಡಿ, ಬುಕ್ನ ಓಪನ್ ಮಾಡೇ ಇಟ್ಟಿರಿ, ಮತ್ತೆ ಹೊರಗಡೆ ಹೋಗ್ರಿ, ಮತ್ತೆ ಅದೇ ಪ್ಲೇಸಿಗೆ ಬಂದು ಕೂತ್ಕೊಳ್ರಿ, ಮತ್ತೆ ಒಂದು ಚಾಪ್ಟರ್ ಕವರ್ ಮಾಡಿರಿ. ಅದು ಅರ್ಥ ಆಗಲಿಲ್ವಾ, ಅದನ್ನು ಮತ್ತೆ ಇನ್ನೊಂದು ಸಲ ಓದ್ರಿ, ಅರ್ಥ ಆಗಲಿಲ್ವ ಬಿಡ್ರಿ, ಮತ್ತೆ ಬೇರೆ ಚಾಪ್ಟರ್ ಓದಿ.
ಒಂದೇ ಸಬ್ಜೆಕ್ಟು ಒಂದೇ ಕ್ವಷನ್ಗೆ ಆನ್ಸರ್ನ ಒಂದಿನ ಹಗಲೆಲ್ಲ ಗಟ್ಟಿ ಹೊಡಿಬಾರ್ದು. ಓದಬೇಕು ಮತ್ತು ಇನ್ನೊಂದು ಕ್ವಷನ್ಗೆ ಹೋಗ್ಬೇಕು. ಡೈಲಿ ಅದನ್ನೇ ಮಾಡ್ತಾಯಿದ್ರೆ ನಮಗೆ ಬೇಗ ತಲೆಗೆ ಹೋಗುತ್ತೆ, ಇಂಟ್ರೆಸ್ಟು ಕೂಡ ಬರುತ್ತೆ. ಅದೇ ಓದಿನ ಹುಚ್ಚು ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಯಾರು ಕೂಡ ಇಂಟ್ರೆಸ್ಟ್ ಬರ್ತಿಲ್ಲ, ಒಂದು ಸಲ 2 ಸಲ ಓದಿನಲ್ಲಪ್ಪ ಆಗ್ತಾಯಿಲ್ಲ ಅಂತ ಯಾರು ಡಿಸಪಾಯಿಂಟ್ ಆಗೋಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ. ಅದ್ರ ಜೊತೆಗೆ ಇನ್ನೊಂದು ಏನಂದರೆ, ಯೂಟ್ಯೂಬ್ ಚಾನಲ್ಗಳು ನೋಡ್ತಾ ಇದ್ದೀರಾ, ಜಾಸ್ತಿ ಯೂಟ್ಯೂಬ್ ಚಾನಲ್ಗೆ ನೋಡಿ ಅಲ್ಲೇ ಟೈಮ್ ಕಳ್ಕೊಳಕ್ಕೆ ಹೋಗಬೇಡಿ. ಯಾಕಂದರೆ ಅವರು 5ರಿಂದ 6 ಕ್ವಷನ್ ಬಿಡಿಸೋ ಅಷ್ಟೊತ್ತಿಗೆ 1 ಗಂಟೆ 2 ಗಂಟೆ ಅವರೇ ತಗೊಂಡಿರ್ತಾರೆ. ಅಲ್ಲಿ ನಮ್ಮದು ಒಳ್ಳೆ ಟೈಮು 1 ಗಂಟೆ 2 ಗಂಟೆ ಅವ್ರಿಗೆ ಹೋಗ್ಬಿಟ್ರೆ ನಮಗೆ ಸ್ವಂತ ಓದೋಕ್ಕೆ ಟೈಮೇ ಆಗೋಲ್ಲ. ಅಷ್ಟು 1 ಗಂಟೇಲಿ ನಾವು ಎಷ್ಟು ಓದಿರ್ತೀವಿ ಅಂದರೆ 2-3 ಚಾಪ್ಟರ್ಗಳು ಕವರ್ ಮಾಡಿರ್ತೀವಿ. ಸೊ ಅದಕ್ಕೆ ನಾನು ಅಷ್ಟೇ ಯೂಟ್ಯೂಬ್ ಚಾನಲ್ ನೋಡೋದೇ ಬಿಟ್ಬಿಟ್ಟೀನಿ. ಫೋನೇ ನೋಡೋಕೆ ಹೋಗಲ್ಲ. ಅವರು ಬುಕ್ಸ್ನಾಗಿರೋದೇ ಹೇಳ್ತಾರಲ್ವ. ಸೊ ಹಂಗಾಗಿ ಫಸ್ಟು ನೀಟಾಗಿ ಬುಕ್ಸ್ ಎಲ್ಲ ಓದಿ ಅದಾದಮೇಲೆ ಹೇಳ್ರಿ. ಎಲ್ಲ ಯೂಟ್ಯೂಬ್ ಚಾನಲ್ಸು ಪರ್ಫೆಕ್ಟಾಗಿ 100% ಆನ್ಸರ್ ಕೊಡ್ತಾರೆ ಅಂತ ಹೇಳೋಕ್ಕಲ್ಲ. ತುಂಬ ಜನ ತಪ್ಪು ಮಾಡಿರ್ತಾರೆ. ಅವರು ಕೀ ಆನ್ಸರ್ ನೋಡಿ ಅಥವಾ ಗೆಸ್ ಮಾಡಿ ಆನ್ಸರ್ಗಳು ಹೇಳ್ತಾ ಇರ್ತಾರಲ್ವ. ಅದಕ್ಕಿಂತ ನಮ್ಮ ಮುಂದೆನೇ ಬುಕ್ಸ್ ಇರುತ್ತಲ್ವ, ಅದನ್ನೇ ಓದೋದು. ಓದ್ತಾ ನೀಟಾಗಿ ಇಲ್ಲ ಅವ್ರು ಹೇಳೋದು ತಪ್ಪು ಅಂತ ನಮಗೆ ಅರಿವಾಗಬೇಕು. ಆವಾಗ ನಾವು ಕರೆಕ್ಟಾಗಿ ಓದಿದ್ವಿ, ನಾವು ಓದಿರೋದು ನಮಗೆ ಅರ್ಥ ಆಗಿದೆ, ಅನುಕೂಲ ಆಗಿದೆ, ಯೂಸ್ ಆಗ್ತಾಯಿದೆ ಓದೋದು ಅಂತ ನಮಗೆ ತಲೆಗೆ ಬರುತ್ತೆ. ನನ್ನ ಪ್ರಕಾರ ಯೂಟ್ಯೂಬ್ ಚಾನಲ್ ನೋಡೋದು ಯಾವಾಗ ಅಂದರೆ, ಎಲ್ಲ ನಾವು ಸಿಲೆಬಸ್ ಕವರ್ ಮಾಡಿ ಓದೋದೆಲ್ಲ ಮುಗಿಸಿದಾದ್ಮೇಲೆ ನೋಡಬೇಕು. ಆವಾಗ ಅವ್ರ ಆನ್ಸರು ನಾವು ಹೇಳ್ತಾ ಇರೋದು ಸರಿ ಇದೆಯಾ ಅಂತ ನಾವೇ ಅವ್ರಿಗೆ ಟ್ಯಾಲಿ ಮಾಡಿಬಿಟ್ಟು 100% ಆನ್ಸರ್ ಇದೆಯಾ ಅಂತ ನಾವೇ ಗೆಸ್ ಮಾಡೋಂಗಿರಬೇಕು. ಅವರು ಹೇಳಿದ ಆನ್ಸರ್ಗೆ ಹ್ಞೂ ಅಂತ ತಲೆ ಅಲ್ಲಾಡ್ಸೋದಕ್ಕಿದ್ರೆ ಎಕ್ಸಾಮ್ ಟೈಮಲ್ಲಿ ತುಂಬ ಕನ್ಫ್ಯೂಸ್ ಆಗಿಬಿಡುತ್ತೆ, ಮಾರ್ಕ್ಸ್ ಕಳ್ಕೊಳ್ಳೋ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಮತ್ತು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಂದರೆ ಒಂದೇ ಸಬ್ಜೆಕ್ಟಿನ 2-3 ಚಾನಲ್ ನೋಡೋಕ್ಕೆ ಹೋಗಬೇಡಿ. ಆವಾಗ ತುಂಬ ಕನ್ಫ್ಯೂಸ್ ಆಗುತ್ತೆ. ಒಬ್ಬರೊಂದು ಹೇಳ್ತಾರೆ, ಇನ್ನೊಬ್ರೊಂದು ಹೇಳ್ತಾರೆ. ಹಂಗಾಗಿ ಚೆನ್ನಾಗಿ ಯಾರು ಹೇಳ್ತಾರೋ ಅವ್ರ ಚಾನಲ್ನ ನೋಡಿಬಿಟ್ಟು ಸಾಕು. ಒಂದು ಸಬ್ಜೆಕ್ಟಿಗೆ ಒಂದೇ ಚಾನಲ್ ನೋಡಿ. ಎಲ್ಲ ಚಾನಲ್ಗಳನ್ನ ನೋಡಿಬಿಟ್ರೆ ಎಲ್ಲರೂ ಒಂದೇ ಕ್ವಷನ್ಗೆ 2-3 ಆನ್ಸರ್ ಹೇಳ್ತಾರೆ. ಎಕ್ಸಾಮ್ ಹಾಲಲ್ಲಿ ಹೋದಾಗ 3 ಆಪ್ಷನ್, ಅವ್ರು ಹೇಳಿರೋ 3 ಆಪ್ಷನ್ಗಳು ಬಂದಿರ್ತವೆ. ಅದರಲ್ಲಿ ನಾವು ಅವ್ರು ಹೇಳಿದ್ದು ಸರಿನಾ ಇವ್ರು ಹೇಳಿದ್ದು ಸರಿನಾ ಅಥವಾ ನಾನು ಓದಿದ್ದೆ ಕನ್ಫ್ಯೂಸ್ ಆಗ್ತಾ ಇದೆಯೋ ಈ ಥರ ಅನಿಸ್ಬಿಡುತ್ತೆ. ಇದಂತೂ ನನಗೆ ಮೊನ್ನೆ ಸೈಕಾಲಜಿ ಸಬ್ಜೆಕ್ಟಲ್ಲಿ TET ಆಪ್ಷನ್ ಹಾಕ್ಬೇಕಾದ್ರೆ ತುಂಬ ಅನುಭವ ಆಯಿತು. ಇನ್ನೊಂದು ದಿನ ನಾನು ಪರವಾಗಿಲ್ಲ, ಓದಲಿಲ್ಲ ಅಂದ್ರೆ ಪರವಾಗಿಲ್ಲ, ಯಾವ ಯೂಟ್ಯೂಬ್ ಚಾನಲ್ಲು ನೋಡೋಕ್ಕೆ ಹೋಗಬಾರ್ದು, ಸುಮ್ಮನೆ ಒಂದು 10 ಬಾರಿ ಬುಕ್ಸ್ಗಳು ಓದೋದು ಬೆಟರ್ ಅಂತ ನನಗೆ ಅನ್ನಿಸ್ತು. ಈ ಥರ ನಾನು ಟ್ರಿಕ್ಸ್ಗಳನ್ನ ಫಾಲೋ ಮಾಡ್ಕೊಂಡು ಓದ್ತಾಯಿದ್ದೀನಿ. ಬಟ್ ಓದೋದು ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ. ಅದಕ್ಕೆ ಮಾತ್ರ ಯಾವುದೇ ದಾರಿಗಳನ್ನ ಹುಡ್ಕೋಕ್ಕೆ ಹೋಗಬೇಡಿ. ಓದಬೇಕು, ನಮ್ಮ ನಾಲೆಡ್ಜ್ ಇಂಪ್ರೂವ್ ಮಾಡ್ಕೋಬೇಕು. ಮತ್ತು ಜಾಬ್ ಆಗಲಿ ಬಿಡಲಿ, ನಮಗೆ ಅದೆಲ್ಲಿಗೆ ಹೋಗುತ್ತೆ ಅಲ್ವಾ. ಯಾರಿಗಾದರೂ ಒಬ್ರಿಗೆ 4 ಜನಕ್ಕೆ ಕೂತ್ಕೊಂಡು ಮಕ್ಕಳಿಗೆ ಟ್ಯೂಷನ್ ಮಾಡಿದರೆ ಏನೋ ನಾವು ಓದಿರೋದಕ್ಕೂ ಸಮಾಧಾನ ಆಗುತ್ತೆ. ಈಗ ಎಕ್ಸಾಮ್ಗಳಿಗೆ ಯಾವುದಾದ್ರೂ ಈಗ ಮುರಾರ್ಜಿ ಅದು ಇದು ಎಕ್ಸಾಮ್ಗಳಿಗೆ 4 ಹುಡುಗರನ್ನ ಕೂರಿಸ್ಕೊಂಡು ಟ್ಯೂಷನ್ ಮಾಡಿದ್ರೆ ನಮಗೂ ಅನುಕೂಲ ಆಗುತ್ತೆ, ಅವರಿಗೂ ಅನುಕೂಲ ಆಗುತ್ತೆ. ಏನೋ ಒಂದು ಸೇವೆ ಮಾಡ್ದಂಗೆ ಆಗುತ್ತಲ್ವ. ಓದಿದ್ರೇನು ಲಾಸ್ ಆಗೋಲ್ಲ. ಅಟ್ಲೀಸ್ಟ್ ಮುಂದೊಂದಿನ ದಿನ ನಮ್ಮ ಮಕ್ಕಳಿಗಾದ್ರೂ ಹೇಳೋಕ್ಕೆ ನಮಗೆ ಅನುಕೂಲ ಆಗುತ್ತೆ. ಅದು ಬಿಟ್ಟು ಓದಿದಂಗೆ ಏನೂ ಮಾಡ್ದಂಗೆ ನಾವು ಎಕ್ಸಾಮಿಗೆ ಪ್ರಯತ್ನ ಮಾಡೋದಿದೆಯಲ್ಲ, ಆದಷ್ಟು ತುಂಬ ಲಾಸು. ಅಪ್ಲಿಕೇಶನ್ ಯಾರು ಓದಿರಲ್ಲ ಪರ್ಫೆಕ್ಟಾಗಿ ಅವ್ರ ಅಪ್ಲಿಕೇಶನ್ ಹಾಕೋಕ್ಕೆ ಹೋಗಬಾರ್ದು. ನಾನು ಅಷ್ಟೇ, ಎಂದೂ ಓದಲಿಲ್ಲ ಅಂದರೆ ಯಾವುದಕ್ಕೂ ಅಪ್ಲಿಕೇಶನ್ ಹಾಕೋಕ್ಕೆ ಹೋಗೋದು ಇಲ್ಲ, ನಾನು ಹೋಗಿ ಎಕ್ಸಾಮ್ ಬರೆಯೋದು ಇಲ್ಲ. ಸೊ ಇಷ್ಟು ಸೋಷಿಯಲ್ ಸೈನ್ಸು ಅಥವಾ ಎಲ್ಲ ಸಬ್ಜೆಕ್ಟಿಂದು ಕೂಡ ಇದೇ ಥರ ಇರುತ್ತೆ. 1-2-3 ಸಲ ರಿಪೀಟ್ ಮಾಡೋವರೆಗೂ ನಮಗೆ ಅದಕ್ಕೂ ನಮಗೂ ಸಂಬಂಧನೇ ಇಲ್ಲೇನೋ ಅನಿಸಿರುತ್ತೆ. ಆಮೇಲೆ ಓದ್ತಾ ಆ ಬುಕ್ಸಿಗೂ ನಮಗೂ ಅವಿನಾಭಾವ ಸಂಬಂಧ ಅಂತಾರಲ್ವ, ಅಷ್ಟು ಆತ್ಮೀಯತೆ ಬೆಳೆಯುತ್ತೆ ಬುಕ್ಸಿನ ಜೊತೆಗೆ. ಇಷ್ಟು ಪರ್ಫೆಕ್ಟಾಗಿ ಓದಿನಲ್ವ, ತಿಳ್ಕೊಂಡಿದ್ದೀನಿ ಅನ್ನೋ ಅಷ್ಟು ನಮಗೆ ಧೈರ್ಯ ಬರುತ್ತೆ, ಎಕ್ಸಾಮ್ ಬಗ್ಗೆ ಕಾನ್ಫಿಡೆನ್ಸ್ ಬರುತ್ತೆ. ಅದಕ್ಕೆ ನಾವು ಪದೇ ಪದೇ ಓದ್ತಾನೆ ಇರಬೇಕು. ನಿಮಗೆ ತುಂಬ ಓವರಾಗಿ ಹೇಳಿದ್ದೇನೋ ಅಂತ ಅಂದ್ಕೋಬೇಡಿ. ಇರೋ ಫ್ಯಾಕ್ಟು ಇಷ್ಟೇ ಇದೆ. ಎಲ್ಲೂ ವಾಸ್ತವಿಕತೆಯನ್ನು ಬಿಟ್ಟು ನಾವು ಜೀವನ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಹಂಗಾಗಿ ಇಷ್ಟೇ ವಾಸ್ತವ. ಓದಬೇಕು, ನಾವು ಎಕ್ಸಾಮ್ ಬರೀಬೇಕು. ಓದಲಿಲ್ಲ ಅಂದರೆ ಏನೂ ಆಗೋಲ್ಲ. ಎಷ್ಟೋ ಜನ ಅಷ್ಟು ಈಸಿಯಾಗಿ TET ಬಂದಿದೆ ಅಂತ ಎಷ್ಟೋ ಜನ ಹೇಳ್ತಾ ಇದ್ದರೆ, ಎಷ್ಟೋ ಜನ ಮತ್ತು ಫೇಲ್ ಆಗಿದ್ದಾರಲ್ವ. ಅದಕ್ಕೂ ಕೂಡ ಕಾರಣ ಇದೆ ಅಲ್ವ, ಓದಬೇಕು. ಹಂಗಾಗಿ ಎಷ್ಟು ಈಸಿಯಾಗಿ ಕೇಳ್ತಾರೆ ಅನ್ನೋದಕ್ಕಿಂತ ನಾವು ಇಷ್ಟು ಟಫಾಗಿ ಕೇಳಿದ್ರೆ ಹೆಂಗಪ್ಪ ಮಾಡೋದು, ಏನು ಬರಿತೀವೋ, ಇಷ್ಟೆಲ್ಲ ಓದಿ ಲಾಸ್ ಆಗುತ್ತಲ್ವ ಅನ್ನೋದನ್ನ ತಲೆಗೆ ಇಟ್ಕೊಂಡು ನಾವು ಎಕ್ಸಾಮಿಗೆ ಪ್ರಿಪೇರ್ ಆಗಬೇಕಾಗುತ್ತೆ. ಸೊ ಈ ಥರ ನನ್ನದು ಸ್ಟಡಿ ಬಗ್ಗೆ ಹೇಳಿದೆ. ಸೊ ಇದೇ ಥರ ವೀಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು, ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ
ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಯಾರಾದರೂ ಸ್ಟಡಿ ಮಾಡ್ತಾಯಿದ್ರೆ ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ತಾಯಿದ್ದೀನಿ. ಮತ್ತು ಇದೇ ಥರ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.